ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಬಹಳ ಜವಾಬ್ದಾರಿ ಇರ್ತಕ್ಕಂಥ ಇಲಾಖೆ, ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಒಂದು ಜವಾಬ್ದಾರಿಯಿಂದ ಇರ್ತಕ್ಕಂಥ ಇಲಾಖೆ. ನ್ಯಾಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ತಿಂಗಳ ಮೊದಲ ದಿನ 1ನೇ ತಾರೀಕು ಅವರಿಗೆ ಸಂಬಳ ಕೊಡಬೇಕಾಗ್ತದೆ. 15 ದಿನ 20 ದಿನ 1 ತಿಂಗಳಾದರೂ ಕೂಡ ಅವರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ ಹೊತ್ತು ಪೊಲೀಸ್ ಇಲಾಖೆಗೆ ಅಂತ ಹೇಳಿದ್ರೆ ಇದು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿ ತೋರಿಸ್ತಾ ಇಲ್ವ? ಅದಾಗಾದ್ರೆ ಕೇವಲ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡಿಕೊಂಡು ಇವತ್ತು ಕಾಲಹರಣ ಮಾಡ್ತಾ ಇದ್ದೀರಿ. 4 ತಿಂಗಳ ಹಿಂದೆ ಏನು ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಯಾತಕ್ಕೋಸ್ಕರ? UKP ಏನು ಮುಳುಗಡೆ ಜಮೀನನ್ನು ಕಳ್ಕೊಂಡಂತ ರೈತರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸ್ಪೆಷಲ್ ಕ್ಯಾಬಿನೆಟ್ ಅನ್ನು ಮಾಡಿದ್ರಿ. ನೀರಾವರಿ ಜಮೀನು ಇರ್ತಕ್ಕಂಥ ರೈತರಿಗೆ ಎಕರೆಗೆ 40 ಲಕ್ಷ ರೂಪಾಯಿ ಪರಿಹಾರ, ಒಣಭೂಮಿ ಇರ್ತಕ್ಕಂಥವರಿಗೆ 30 ಲಕ್ಷ ಪರಿಹಾರ. ಮಾನ್ಯ ಮುಖ್ಯಮಂತ್ರಿಗಳೇ, ಮೊನ್ನೆ ತಾನೇ 17ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ರಲ್ಲ, ಈ ರೈತರಿಗೆ ಪರಿಹಾರನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವೇನು ತೀರ್ಮಾನ ಮಾಡಿದಿರಿ ಕ್ಯಾಬಿನೆಟ್ ಅಲ್ಲಿ? ಎಷ್ಟು ಸಾವಿರ ಕೋಟಿಯನ್ನು ಇಟ್ಟಿದ್ದೀರಿ ನೀವು? ಹಾಗಾದ್ರೆ ಎಷ್ಟು ಸಾವಿರ ಕೋಟಿಯನ್ನು ಇಟ್ಟಿದ್ದೀರಿ? ಇವರ ಯೋಗ್ಯತೆಗೆ ತುಂಗಭದ್ರಾ ಅಣೆಕಟ್ಟು ಗೇಟ್ ಕುಸಿದೋಯ್ತು. ಮಾನ್ಯ DK ಶಿವಕುಮಾರ್ ಅವರು ಬಹಳ ದೊಡ್ಡ ಹೇಳಿಕೆಯನ್ನು ಕೊಟ್ಟರು. ನಾವು ತೆಲಂಗಾಣ ಆಂಧ್ರ ರಾಜ್ಯ ಸರ್ಕಾರಕ್ಕೆ ಕಾಯೋದಿಲ್ಲ, ರಾಜ್ಯ ಸರ್ಕಾರವೇ ಹಣವನ್ನು ಹಾಕಿ ನಾವು ರಿಪೇರಿ ಮಾಡ್ತೇವೆ, ಗೇಟ್ ಕೂರಿಸ್ತೇವೆ, 21 ಗೇಟನ್ನು ಹೊಸದಾಗಿ ಕೂರಿಸ್ತೇವೆ ತಜ್ಞರ ಶಿಫಾರಸಿನ ಅನುಸಾರ ಅಂತ ಹೇಳಿದ್ರು. ಎಂಥ ದುರಂತ ಅಂತ ಹೇಳಿದ್ರೆ, ಆಂಧ್ರ ರಾಜ್ಯ ಆ ಗೇಟ್ ರಿಪೇರಿಗೂ ಕೂಡ ಹಣವನ್ನು ಕೊಡ್ತು, ಮತ್ತೆ ಅಲ್ಲಿ ಸಂಬಳ ಕೊಡಬೇಕಾಗಿರ್ತಕ್ಕಂಥ 20 ಕೋಟಿ ರೂಪಾಯಿ ಅಡಿಷನಲ್ ಕೊಟ್ಟರೆ ಆ ಹಣದಿಂದ ರಾಜ್ಯ ಸರ್ಕಾರ ಏನು 10 ಕೋಟಿ ಕೊಟ್ಟಿತ್ತಲ್ಲ ಅದನ್ನು ಮುರ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ. ಇದು ವಾಸ್ತವಿಕ ಸತ್ಯ. ಇದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನು ಅಂತ ಹೇಳ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಆರ್ಥಿಕ ತಜ್ಞರಾಗಬೇಕು ಅಂತೇನಿಲ್ಲ. ಇಡೀ ಕರ್ನಾಟಕದ ಗ್ಯಾರಂಟಿ ಇಡೀ ದೇಶಕ್ಕೆ ಮಾಡಲ್ಲ ಅಂತೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ರು. ಏನಾಯ್ತು ಹಿಮಾಚಲ ಪ್ರದೇಶದಲ್ಲಿ? ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲಿ ಮುಖ್ಯಮಂತ್ರಿಗಳು ಹಿಮಾಚಲ ಪ್ರದೇಶದ ಸಿರಿವಂತ ದೇವಾಲಯಗಳಿಗೆ ಪತ್ರ ಬರೀತಾರೆ 1 ವರ್ಷದ ಕೆಳಗೆ, ನಾವು ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ, ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಏನು ಆದಾಯ ಬರ್ತಾ ಇದೆ ಭಕ್ತರಿಂದ ಅದರಲ್ಲಿ 50% ಸರ್ಕಾರಕ್ಕೆ ಕೊಡಿ ಅಂತೇಳಿ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ತೆಲಂಗಾಣ ರಾಜ್ಯ ಅಧಿವೇಶನದಲ್ಲಿ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇದೇ DK ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಗ್ಯಾರಂಟಿ ಮಾಡಲ್ ಕೊಟ್ಟು ಬಂದಿದ್ರು ತೆಲಂಗಾಣದಲ್ಲಿ. ಅಲ್ಲೇನಾಗಿದೆ ಪರಿಸ್ಥಿತಿ ಅಂದರೆ, ತೆಲಂಗಾಣದಲ್ಲಿ ಅಧಿವೇಶನದಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೀಡಿದ್ದಾರೆ, ನಾವು ಸಂಬಳ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಭಿವೃದ್ಧಿಗೂ ಹಣ ಕೊಡೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಗ್ಯಾರಂಟಿ ಅನ್ನೋದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ. ಸದನದಲ್ಲಿ ಕೂತ್ಕೊಂಡು ಸದನವನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರಿ. ಇವತ್ತು ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಬರಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ, ದೇಶಪಾಂಡೆ ಅವರಿಗೆ ಕನ್ವಿನ್ಸ್ ಮಾಡಿ, ನಿಮ್ಮ ಆಡಳಿತ ಪಕ್ಷದ ಹಿರಿಯ ಶಾಸಕರು, ನಿಮ್ಮ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರನ್ನು ಮನವರಿಕೆ ಮಾಡಿ ನಿಮ್ಮ ಗ್ಯಾರಂಟಿಗಳ ಬಗ್ಗೆ. BR ಪಾಟೀಲ್ ಅವರಿಗೆ ನೀವು ಮನವರಿಕೆ ಮಾಡಿ. ರಾಜು ಕಾಗೆ ಅವರು ಗ್ಯಾರಂಟಿಗಳಿಂದ ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ, ಅಭಿವೃದ್ಧಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ಹೊರಟಿದ್ರು ಪಾಪ ಅವ್ರ ಶಾಸಕರು, ಅವರಿಗೆ ಮನವರಿಕೆ ಮಾಡಿ, ನಮಗೆ ಮನವರಿಕೆ ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ನಿಮ್ಮ ಅಭಿವೃದ್ಧಿಯ ಬಗ್ಗೆ ಇಷ್ಟೊಂದು ವಿಶ್ವಾಸ ಇದ್ದಿದ್ದರೆ, ನಿಮಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಇಷ್ಟೊಂದು ಆತ್ಮವಿಶ್ವಾಸ ಇದ್ದಿದ್ದರೆ, ಮಾನ್ಯ ಮುಖ್ಯಮಂತ್ರಿಗಳೇ ಬಾಗಲಕೋಟೆಗೆ ಬಂದು 5 ದಿನಗಳ ಕಾಲ ಇಲ್ಲಿ ಬಿಡಾರ ಹೂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.